ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದೆಲ್ಲ ಗೊತ್ತೇ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಟೋರಿನಲ್ಲಿ. ದೀಪ ಹಚ್ಚೋದು ಯಾವಾಗ ಇಡ್ತೀವಿ ಏನು ಅನ್ನೋದನ್ನ ಕತೆ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ನನ್ನ ಹಳೆಯ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮುಂಚೆ ಎಲ್ಲ ಅವರವ್ರ ಮನೆ ಮುಂದೆ ಇಡೋದು, ಬಟ್ ಇವಾಗೆಲ್ಲ ಕಮ್ಮಿ ಆಗಿದೆ. ಎಲ್ಲ ಅವರ ದೇವ್ರ ಮನೆಯಲ್ಲೇ ದೀಪನ ಇಡ್ತಾ ಇದ್ದಾರೆ. ಈ ಒಂದು ದೀಪ ಹಚ್ಚೋ ಪದ್ಧತಿ ಒಂದು 5 ದಿವಸದ ಇದನ್ನು ಪಾಲಿಸ್ತಾರೆ. ಫ್ರೆಂಡ್ಸ್, ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಒಂದು ಸ್ಟೋರಿನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಏನು ಅಂತ ಅಂದರೆ, ವೀರಭದ್ರೇಶ್ವರ ಹೇಗೆ ಹುಟ್ಟಿದ ಅನ್ನೋದನ್ನು. ನಮ್ಮ ವೀರಭದ್ರ ಎಂದರೆ ಶಿವ ಅವರ ಕ್ರೋಧದಿಂದ ಹುಟ್ಟಿದ ಶಕ್ತಿಶಾಲಿ ಮತ್ತು ಉಗ್ರ ರೂಪ. ವೀರಭದ್ರನ ವಿಶೇಷತೆಗಳು ತುಂಬ ಗಂಭೀರ ಅರ್ಥವನ್ನು ಹೊಂದಿರುತ್ತದೆ. ವೀರಭದ್ರನ ಹುಟ್ಟಿದ ಹಿನ್ನೆಲೆ ಹೀಗಿರುತ್ತದೆ. ದಕ್ಷ ತನ್ನ ಯಜ್ಞ ಮಾಡುವ ಸಮಯದಲ್ಲಿ ಶಿವನನ್ನು ಅವಮಾನ ಮಾಡಿರುತ್ತಾನೆ. ಅದರಿಂದ ದುಃಖಗೊಂಡ ಸತಿ ಆತ್ಮಹತ್ಯೆ ಮಾಡಿಕೊಂಡಳು. ಆಗ ಶಿವನ ಕ್ರೋಧದಿಂದ ವೀರಭದ್ರನು ಹುಟ್ಟಿದನು. ವೀರಭದ್ರ ಧ್ವಂಸ ಮಾಡಲು ಮತ್ತು ಅಹಂಕಾರ ಅಧರ್ಮಕ್ಕೆ ಶಿಕ್ಷೆ ನೀಡಲು ಜನಿಸಿರುತ್ತಾನೆ. ವೀರಭದ್ರನ ವಿಶೇಷತೆಗಳು ತುಂಬ ಇವೆ. ತನ್ನನ್ನು ನಂಬಿದ ಎಲ್ಲ ಭಕ್ತರನ್ನು ಕೆಟ್ಟ ಶಕ್ತಿಗಳು ಶತ್ರುಗಳಿಂದ ರಕ್ಷಿಸುತ್ತಾನೆ. ಅಹಂಕಾರ ದರ್ಪ ಅನ್ಯಾಯವನ್ನು ನಾಶ ಮಾಡುವ ಶಕ್ತಿ ಹೊಂದಿರುತ್ತಾನೆ. ಧರ್ಮಕ್ಕಿಂತ ಯಾರೂ ದೊಡ್ಡವರಲ್ಲ ಎಂಬ ಸಂದೇಶ ಸಾರುವುದು. ಸಂಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ನೀಡಿರುತ್ತಾನೆ. ಭಯ ದೋಷ ಕೆಟ್ಟ ಶಕ್ತಿಗಳಿಂದ ಮುಕ್ತಿ ಕೊಡುತ್ತಾನೆ ಎಂದು ನಮ್ಮೆಲ್ಲರ ನಂಬಿಕೆ. ಹೀಗಾಗಿ ನಾವು ನಮ್ಮ ಸಂಪೂರ್ಣ ಗ್ರಾಮ ಮತ್ತು ನಮ್ಮ ಸುತ್ತಮುತ್ತಲಿರೋ ಎಲ್ಲ ಊರಿನವರು ವೀರಭದ್ರೇಶ್ವರನ ಜಾತ್ರೆಯನ್ನು ತುಂಬ ಅದ್ಧೂರಿಯಾಗಿ ನಡೆಸಿಕೊಳ್ಳುತ್ತಾರೆ. ಇದು ಬಂದು ಉಚ್ಚೇನ 7ನೇ ದಿವಸ. ಜನ ಎಲ್ಲ ನೋಡ್ಬೋದು. ಜಾತ್ರೆ ಎಲ್ಲ ಹತ್ತಿರ ಬಂದಂಗೆ ಜನ ಕೂಡ ಜಾಸ್ತಿ ಆಗ್ತಾರೆ. ನಾವು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ಅಲ್ಲಿ ಒಂದು ಸ್ವಲ್ಪ ಪ್ರಸಾದನೂ ಕೊಟ್ಟರು. ಪ್ರಸಾದ ತೊಗೊಂಡು ಮನೆಗೆ ಹೋಗಿ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡ್ತಿದ್ದೆ. ನಮ್ಮ ತಂಗಿಯವರು ಕೂಡ ಬಂದಿದ್ದರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ನಾನು ಕೂಡ ಅಡುಗೆನ ಮಾಡ್ತಾಯಿದ್ದೀನಿ. ಈ ಕಡೆ ರೊಟ್ಟಿ ಹೆಂಗೆ ಮಾಡೋದು ಅಂತ ನಮ್ಮ ತಂಗಿಗೆ ಹೇಳ್ಕೊಡ್ತಿದ್ದೆ. ರೊಟ್ಟಿ ಯಾವ ಥರ ಅಂದರೆ, ನಾನು ರಾಗಿ ಮುದ್ದೆ ಮಾಡ್ತಾರಲ್ಲ ಆ ಮೆಥಡಲ್ಲಿ ನಾನು ಮಾಡಿದ್ದು. ಸೊ ಆ ಮೆಥಡ್ ಹೇಳ್ಕೊಟ್ಟಿದ್ದು ನಮ್ಮ ಅತ್ತಿಗೆ. ತುಂಬ ಈಸಿಯಾಗಿದೆ. ಆ್ಯಂಡ್ ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ನಂಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತ ಮೂಗೆಲ್ಲ ಮುರಿತಿರಲ್ಲ, ಈ ಮೆಥಡ್ ಮಾಡಿ ನೋಡಿ. ಎಲ್ಲರೂ ಕೂಡ ಮನೇಲಿ ಫುಲ್ ಖುಷಿಯಾಗಿ ರೊಟ್ಟಿ ಊಟ ಮಾಡ್ತಾರೆ. ಇಲ್ಲಿ ಇವಳು ಭವಾನಿ, ವೀಣಾ ವಿಡಿಯೋ ಮಾಡ್ತಾಯಿದ್ದಾಳೆ. ಸೊ ಬಂದ್ಲು ನೋಡಿ. ಈಗ ಭವಾನಿ ಕೈಯಲ್ಲಿ ಮೊಬೈಲ್ ಕೊಟ್ಟು ವೀಣಾ ನನ್ನ ಪಕ್ಕಕ್ಕೆ ಬಂದಿದ್ದಾಳೆ. ಸೊ ಅವಳು ಹೇಳ್ತಾ ಇದ್ಲು, ವಿಡಿಯೋ ಚೆನ್ನಾಗಿ ಬರಬೇಕು ಹಂಗೆ ಹಿಂಗೆ ಅಂತ ಭವಾನಿನ. ಈ ಕಡೆ ಕಾಲ್ ಬೇರೆ ಬಂದಿತ್ತು. ಅತ್ತೆ ಜೊತೆ ಮಾತಾಡಿಕೊಂಡು ನಾನು ಈ ಕಡೆ ರೊಟ್ಟಿನ ಲಟ್ಟಿಸ್ತಾ ಇದ್ದೀನಿ. ಮಗಳು ನಿದ್ದೆ ಮಾಡ್ತಾ ಇದ್ಲು. ರೊಟ್ಟಿನ ಊಟ ಮಾಡೋಣ ಅಂತ. ಈಗ ಅಮ್ಮ ನಾನು ನಮ್ಮ ತಂಗಿ ಬಂದಳ ಸೇಡಮ್ ಅಂತ, ಮತ್ತು ವೀಣಾ ಬಂದಳ. ಮುರಿ ಮಕ್ಕೊಂಡಾಳ. ಮುಂಜಾನೆ ಜಲ್ದಿ ಇದ್ದಾಳ. ಒಬ್ರು ಹಿಂಗೆ ಬರ್ಲತ್ತ. ರೊಟ್ಟಿ ಆಡಿ ಊಟ ಮಾಡಿ ಮೇಲೆ ಬಂದು ಒಂದಿಷ್ಟು ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ರೀಲ್ಸ್ ಮಾಡೋಣ ಅಂತ ನೋಡಿ. ಚೇರ್ ಮೇಲೆ ಒಂದು ಬಾಕ್ಸ್ ಇಟ್ಟು, ಬಾಕ್ಸ್ ಮೇಲೆ ಬುಕ್ ಇಟ್ಟು, ಅದ್ರ ಮೇಲೆ ಮೊಬೈಲ್ ಇಟ್ಟು, ಟ್ರೈಪೋಡ್ ಇಲ್ಲದೆ ಇರೋ ಕಾರಣಕ್ಕೆ ಈ ರೀತಿಯಾಗಿ ಟ್ರೈಪೋಡ್ನ ರೆಡಿ ಮಾಡಿದ್ವಿ. ಮೊಬೈಲ್ ಕವರ್ನ ಕಿತ್ತೊಗೆದು ಫೋಟೋ ಚೆನ್ನಾಗಿ ಬರಬೇಕು, ಒಂದಿಷ್ಟು ಭೇಟಿ ಆಗೋದೇ ಅಪರೂಪ. ಹಾಗಾಗಿ ಒಂದಿಷ್ಟು ಫೋಟೋಸ್ ಇರಲಿ ಮೆಮೊರೀಸ್ಗೆ, ಹಾಗೆ ರೀಲ್ಸ್ ಮಾಡೋಣ ಅಂತ ಒಂದಿಷ್ಟು ರೀಲ್ಸ್ನ ರಿಹರ್ಸಲ್ ಮಾಡಿ ಫೈನಲಿ ಒಂದಿಷ್ಟು ರೀಲ್ಸ್ ಕೂಡ ಮಾಡಿದ್ವಿ. ಅದಾದಮೇಲೆ ಊರಿಂದ ಮಾವ ಮತ್ತು ಮಾಮಿ ಇಬ್ಬರು ಬಂದಿದ್ದರು. ಸೊ ಅವ್ರ ಮಕ್ಕಳು ಎಲ್ಲ ಆಟ ಆಡಿಕೊಂಡು ಮೇಲೆ ಬಂದಿದ್ವಿ. ನನ್ನ ಮಗಳು ಕೂಡ ಅವ್ರ ಜೊತೆ ಖುಷಿಯಾಗಿ ಆಟ ಆಡಿದ್ಲು ಒಂದು ಸ್ವಲ್ಪ ಹೊತ್ತು. ಮಕ್ಕಳ ಜೊತೆ ಇದ್ದರೆ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಸ್ಪೆಂಡ್ ಮಾಡ್ತಾರೆ. ಸೊ ನನ್ನ ಮಗಳು ಕೂಡ ಇಲ್ಲಿ ಮೇಲೆ ಬಂದು ಆಟ ಆಡಿದ್ಲು. ಪಾರ್ಲರ್ಗೆ ಹೋಗಿ ಬಂದೆ. ನಮ್ಮಪ್ಪ ಕರ್ಕೊಂಡು ಹೋದರು. ಏನಿರಲಿಲ್ಲ ಅಂಥದ್ದು, ಐಬ್ರೋಸ್ ಮಾಡಿಸ್ಕೊಂಬರೋದಿತ್ತು. ಬೆಂಗಳೂರಲ್ಲಿ ಟೈಮ್ ಇರಲಿಲ್ಲ ಅಂತ ಹಾಗೆ ಬಂದುಬಿಟ್ಟಿದ್ದೆ.
ಊರಿಂದ ನೆಕ್ಸ್ಟ್ ಡೇ ಅಣ್ಣ ಅತ್ತಿಗೆ ಹಾಗೆ ನನ್ನ ಸೊಸೆ ಬರ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಜಾಮೂನು ನನ್ನ ಸೊಸೆಗೆ ತುಂಬ ಇಷ್ಟ. ಸೊ ಜಾಮೂನ್ನ ಪ್ರಿಪೇರ್ ಮಾಡಿ ನೈಟು ಮಲ್ಕೊಂಡ್ಬಿಟ್ಟೆ. ಸೊ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಬ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.